ಕ್ರೀಡಾಂಗಣ ನಿರ್ಮಾಣಕ್ಕೆ ಸ್ಥಳ ಪರಿಶೀಲನೆ, ಅಧಿಕಾರಿಗಳೊಂದಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭೇಟಿ. ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ಅಮಾನಿ ಬೈರಸಾಗರ ಕೆರೆ ಕಟ್ಟೆ ಬಳಿ ಕ್ರೀಡಾಂಗಣ ನಿರ್ಮಾಣಕ್ಕೆ ನಿರ್ಧಾರ. ಗುಡಿಬಂಡೆ ಪಟ್ಟಣದಲ್ಲಿ ಹಲವು ವರ್ಷಗಳಿಂದ ಕೇಳಿ ಬರುತ್ತಿದ್ದ ಕ್ರೀಡಾಂಗಣ ನಿರ್ಮಾಣದ ಬೇಡಿಕೆಗೆ ಇದೀಗ ಸ್ಪಷ್ಟ ರೂಪ ದೊರಕಿದೆ. ಇಂದು ಅಮಾನಿ ಬೈರಸಾಗರ ಕೆರೆಯ ಕಟ್ಟೆಯ ಕೆಳಭಾಗದಲ್ಲಿ ಇರುವ ಸ್ಥಳಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳೊಂದಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಗುಡಿಬಂಡೆ ಪಟ್ಟಣಕ್ಕೆ ಕ್ರೀಡಾಂಗಣ ಅಗತ್ಯತೆ ಬಹುಕಾಲದಿಂದಲೂ ಇದೆ. ಅದನ್ನ ಮನಗೊಂಡು ಕ್ರೀಡಾ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆಗಾಗಿ ಆಗಮಿಸಿದ್ದಾರೆ. ಇಲ್ಲಿ ಸ್ವಲ್ಪ ಕಲ್ಲು ಬಂಡೆ ಇದ್ದರೂ ಹೆಚ್ಚುವರಿ ಅನುದಾನ ತಂದು ಸ್ಥಳವನ್ನ ಸಮತಟ್ಟು ಮಾಡಿ ಇದೇ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುತ್ತದೆ. ಪಟ್ಟಣದ ಕೊನೆಯ ಭಾಗ ಸಮೀಪವಿರುವುದರಿಂದ ಸಾರ್ವಜನಿಕರಿಗೆ ಇಲ್ಲಿ ಬರುವುದಕ್ಕೆ ಸುಲಭವಾಗಿದೆ ಎಂದು ಹೇಳಿದ್ದಾರೆ. ಹಾಗೂ ಎಂಜಿನಿಯರ್ಗಳಿಗೆ ಅಗತ್ಯ ಸೂಚನೆ ನೀಡುವುದಾಗಿ ತಿಳಿಸಿದ್ದಾರೆ. ಇನ್ನು 1 ತಿಂಗಳೊಳಗೆ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ. ಈ ಕ್ರೀಡಾಂಗಣ ನಿರ್ಮಾಣಕ್ಕೆ ಈಗಾಗಲೇ ಸುಮಾರು 2 ಕೋಟಿ ರು ಅನುದಾನ ಮಂಜೂರಾಗಿದೆ. ಇದರ ಜೊತೆಗೆ ಸ್ಪೆಷಲ್ ಸಿಎಂ ಗ್ರಾಂಟ್ ಹಾಗೂ ನನ್ನ ವೈಯಕ್ತಿಕ ಅನುದಾನವನ್ನ ಕೂಡ ಸೇರಿಸಿ ಉತ್ತಮ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ. ವರದಿ ಸತೀಶ್ ಬಾಬುಯೆ, ನಂದೇ ಟಿವಿ, ಗುಡಿಬಂಡೆ. ನಾನು ಅದಕ್ಕೆ ನಿಮ್ಮನ್ನು ನೀವೇ ನೋಡ್ಲೇಬೇಕಂತ ಅದಕ್ಕೆ ನಿಮ್ಮನ್ನೇ ನಾನು ಬೆಳಕಿಲ್ಲ, ನೋಡೋಣ ಅಂತ ಅದಕ್ಕೆ ನಿಮ್ಮನ್ನು ನಾನು ಬೆಳಕಿಲ್ತಾರೆ. ಎಸ್ ಸರ್, ನಾನೀಗ ಫಿಸಿಬಿಲಿಟಿ ರಿಪೋರ್ಟ್ ಈಗ ನೀವು ತಗೊಂಡು ನನಗೆ ಹೇಳ್ಬಿಟ್ರೆ ನಾನು ಮಿಕ್ಕಿದ್ದು ಇದು ಮಾಡಿಸ್ಬಿಡ್ತೀನಿ. ಅದ್ರ ಪ್ರಕಾರ ನೀವು ಬೌಂಡ್ರಿ ಹಾಕಿದ್ವಿ, ನಾನು ಸರ್ವೆ ಹಾಕೋತೀನಿ. 10 ನಿಮಿಷ ಫೋನ್ ಸರ್. ಈಗ ಅಪ್ರೋಚ್ 40 ಅಡಿ ರೋಡ್ ನಾನು ಅದು ಮಾಡಿಸ್ತೀನಿ, ಚೆನ್ನಾಗಿ ಮಾಡಿಸ್ತೀನಿ. ಯಾಕಂದ್ರೆ ಬೌನಲ್ಲಿ ಜಾಸ್ತಿ ಬರ್ತಾ ಇರೋದ್ರಿಂದ ಕ್ರೌಡ್ ಇರುತ್ತೆ. ಎಲ್ಲ ಇದಕ್ಕೂ 40 ಇಲ್ಲ 60 ಫೀಟ್ ರೋಡ್ ನಾನು ಮೇಲ್ಗಡೆಯಿಂದ ಇಲ್ಲಿ ತನಕ ಮಾಡಿಸ್ಕೊಡ್ತೀನಿ. ಸರಿ, ಮಾಡಿಸ್ಕೊಡ್ತೀನಿ. ತಹಸೀಲ್ದಾರ್ ಎಲ್ಲ ಸರ್ ಮಾಡೋರು ಮಣ್ಣು ಇಲ್ಲೇ ಹೊಡೆಯೋಕ್ಕೆ ಮ್ಯಾಕ್ಸಿಮಮ್ ಲೆವೆಲಿಂಗ್ ಮಾಡಿಸ್ಕೊಡ್ತೀನಿ. ಬಿಟ್ಬಿಡೋಣ, ಕಾಂಪೌಂಡ್ ಹಾಕೋಣ ಸಾಕು ಸದ್ಯಕ್ಕೆ. ಎಲ್ಲ ಇದಾಗಲಿ, ಸೆಟ್ ಆಗಲಿ. ಮತ್ತೆ ಬೇಕಂದ್ರೆ ಸ್ಟ್ರಕ್ಚರ್ ನಾವು ರಸ್ತೆ ಅಲ್ಲಿಂದನೇ ರಸ್ತೆ ಎಲ್ಲ ಚೆನ್ನಾಗಿ, ಯಾಕಂದ್ರೆ ಅದೆಲ್ಲ ಸರ್ಕಾರಿ ಭವನಗಳಿಗೆ, ಗುರುಭವನ ಅಂತೆ, ಅಂಬೇಡ್ಕರ್ ಭವನ ಎಲ್ಲ ಭವನ ಕೊಟ್ಟಿದ್ದೀವಿ. ಇದು ಇಲ್ಲಿದ್ರೆ ಪ್ರೋಗ್ರಾಮ್ಸ್ಗೆಲ್ಲ ಚೆನ್ನಾಗಿರುತ್ತೆ ಮತ್ತು ಸ್ಪೋರ್ಟ್ಸ್ಗೂ ಚೆನ್ನಾಗಿರುತ್ತೆ ಅಂತ. ನಮಸ್ತೆ, ಗುಡಿಬಂಡೆ ಅನ್ನ ಮಿಡಿಸ್ತಾಮಿ 10 ನಿಮಿಷ ಓಕೆ. ಸೊ ಫೀಸಿಬಿಲಿಟಿ ರಿಪೋರ್ಟ್ ತಗೊಂತೀವಿ ಸರ್. ಓಕೆ, ಅಲ್ಲ ಇದು ನೀವು ತಗೊಳ್ಳೇಬೇಕು. ಇದಕ್ಕೆ ಹೆಂಗೆ ಗೊತ್ತಾ ಸರ್, ನಿಮ್ಮ ಡಿಪಾರ್ಟ್ಮೆಂಟಿಂದ ನೀವು ಕಾಂಪೌಂಡ್ಗೆಲ್ಲ ಕೊಡಿ. ಲೆವೆಲಿಂಗ್ ಮ್ಯಾಕ್ಸಿಮಮ್ ನಾನೇ ಕೊಡ್ತೀನಿ ಅಮೌಂಟ್. ಸರಿ, ಅದಕ್ಕೆ ಇಲ್ಲೇ ನೋಡಿ. ಒಂದು ಬೇರೆ ಕಡೆ ಮಾಡಿದ್ರೆ ಇದೇ ಜಾಗ, ಇಲ್ಲಿಂದ 2-3 ಕಿಲೋಮೀಟ್ರ್ ಹೋಗ್ಬೇಕು. ಒಂದು ಪ್ರೋಗ್ರಾಮ್ ಆಗಲ್ಲ, ಸುಮ್ಮನೆ ಹೆಸರು ಮಾಡಿ ಇಟ್ಕೋಬೇಕು ಸ್ಟೇಡಿಯಂ ಅಷ್ಟೇ. ಇಲ್ಲಾದರೆ ಊರಿಗೆ ಅನುಕೂಲ, ಎಲ್ಲ ಭವನಗಳು ಇಲ್ಲೇ ಬರ್ತಾ ಇದ್ರೆ ನಮಗಿದು ಐ ಪಾಯಿಂಟ್ ಆಗುತ್ತೆ. ಸರಿ, 4 ಮಾಡ್ಕಲ್ಲ, 4 ಗಾಳಿ ನಿಲ್ಪೇಟೆ ಸರ್ವೆ ಒಳ್ಳೆ ನಾನು ಮಧ್ಯಾಹ್ನಕ್ಕೆ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಅಧಿಕಾರಿಗಳು ಬಂದು ಇದೊಂದು ಕ್ರೀಡಾಂಗಣ ಮಾಡಬೇಕು ಅಂತ ಒಂದು ಪತ್ರ ಕೊಟ್ಟಿದ್ದ, ಅದರ ಉದ್ದೇಶವಾಗಿ ಬಂದಿದ್ದಾರೆ. ನನ್ನ ಆಸೆ ಇಲ್ಲೇ ಮಾಡಬೇಕು ಅಂತ. ಸ್ವಲ್ಪ ಕಲ್ಲು ಬಂಡೆ ಇದೆ, ಆದರೂ ಅಡಿಷನಲ್ ಅನುದಾನ ತಂದು ಇದನ್ನು ಮಟ್ಟ ಮಾಡಿ ಇಲ್ಲೇ ಮಾಡಿದಾಗ ಗುಡಿಬಂಡೆ ಜನರಿಗೆ ಬರೋಕ್ಕೆ ಹೋಗೋಕ್ಕೆ ಅನುಕೂಲವಾಗಿರುತ್ತದೆ. ಇಲ್ಲೇ ಮಾಡಬೇಕು ಅಂತ ತಿಳಿಸಿದ್ದೀನಿ ನಮ್ಮ ಇಂಜಿನಿಯರ್ ಅವ್ರಿಗೆ. ಅವರು ಇನ್ನೊಂದು ಫೀಸಿಬಿಲಿಟಿ ರಿಪೋರ್ಟ್ ತಗೊಳ್ತಾರಂತೆ. ಐ ಥಿಂಕ್ ಒಂದು ಮಂತ್ ಒಳಗಡೆ ನಾನು ಕೆಲಸ ಪ್ರಾರಂಭ ಮಾಡಬೇಕು ಅಂತ ನಾನು ಉದ್ದೇಶ ಇಟ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ. ಅನುದಾನ ಎಷ್ಟು ಬಿಡುಗಡೆ ಆಗಿದೆ? ಈಗ ಸದ್ಯಕ್ಕೆ ಒಂದು 3 ಕೋಟಿ 2 ಕೋಟಿ ರಿಲೀಸ್ ಆಗಿದೆ. ಜೊತೆಗೆ ನಂಗೆ CSL ಗ್ರಾಂಟ್ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಹಾಕೊಂಡು ಲೆವೆಲಿಂಗ್ ಹಾಕೋಲ್ಲ ಅಂತಿದ್ದೆ. ಬೇಗ ಲೆವೆಲಿಂಗ್ ಮಾಡಿಸಿ ನೆಕ್ಸ್ಟ್ ಅವ್ನು ಬರೋಕ್ಕೆ. ಮತ್ತೆ ಶಿಷ್ಯ ವಾಲ್ಮೀಕಿ ಭವನ ಗುಡಿಬಂಡೆಗೆ ಅನುದಾನ ಮಂಜೂರಾಗಿದೆ ಅಂತ ವಿಚಾರ ಗೊತ್ತಾಯ್ತು. ಮೊನ್ನೆಲ್ಲ ಕೇಳಿದ್ರಲ್ಲ, ಆಡುವಾಗ ಇನ್ನೊಂದು ಕೆಲವ್ರಿಗೂ ಬೇಕು, ಅದಕ್ಕೂ ಸ್ಯಾಂಕ್ಷನ್ ಮಾಡಿಬಿಟ್ಟು ನಮ್ಮ ಎಂಟೈರ್ 3 ತಾಲೂಕುಗಳು 3 ವಾಲ್ಮೀಕಿ ಭವನ ಮಂಜೂರು ಮಾಡಿದ್ರು. ಮತ್ತೆ ರಸ್ತೆ ಅದು ಆ ಕಡೆ ಕಟ್ಟೆ ಸ್ವಲ್ಪ ಇದಾಗಿ ಡ್ಯಾಮೇಜ್ ಆಗಿದೆ. ಬೇರೆ ಕೆರೆ ಕಟ್ಟೆದು